ವಾಲ್ಮೀಕಿ ನಿಗಮದಲ್ಲಿನ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಹಣದ ಮೂಲ ಹುಡುಕೋ ಕೆಲಸ ಜೋರಾಗ್ಬಿಟ್ಟಿದೆ. ಒಟ್ಟು 89 ಕೋಟಿ ದುಡ್ಡಿನಲ್ಲಿ ಈವರೆಗೂ ಸಿಕ್ಕಿದ್ದೆಷ್ಟು, ಬಾಕಿ ಸಿಗಬೇಕಾಗಿರೋದು ಎಷ್ಟು ಅನ್ನೋದರ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ವಾಲ್ಮೀಕಿ ನಿಗಮದಲ್ಲಿ ಕಳೆದಿದ್ದು 89 ಕೋಟಿ. ತನಿಖಾ ತಂಡದಿಂದ ಈವರೆಗೆ 50 ಕೋಟಿ ಜಪ್ತಿ. ಬಾಕಿ ಉಳಿದ 49 ಕೋಟಿ ಬೆನ್ನು ಬಿದ್ದ ಎಸ್ಐಟಿ. ವಾಲ್ಮೀಕಿ ನಿಗಮದಲ್ಲಿ 89 ಕೋಟಿ ಅಕ್ರಮ ಹಣ ವರ್ಗಾವಣೆ ನಡೆದಿರುವ ಆರೋಪ ಕೇಳಿಬಂದಿದೆ. ಈ ಕೇಸ್ನ ಬೆನ್ನು ಬಿದ್ದಿರೋ ಎಸ್ಐಟಿ ತಂಡ ಇದುವರೆಗೂ 50 ಕೋಟಿ ರೂಪಾಯಿ ಹಣ ಜಪ್ತಿ ಮಾಡಿದೆ. ಹೌದು, ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ 30 ಕೋಟಿ ಹಣ ಫ್ರೀಸ್ ಮಾಡಿದರೆ ಬಂಧಿತ ಆರೋಪಿಗಳಿಂದ 20 ಕೋಟಿ ಹಣ ಲಾಕ್ ಮಾಡಿಕೊಳ್ಳಲಾಗಿದೆ. ಉಳಿದಂತೆ 49 ಕೋಟಿ ಹಣಕ್ಕಾಗಿ ಎಸ್ಐಟಿ ತಂಡ ಹುಡುಕಾಟ ನಡೆಸ್ತಾ ಇದೆ. ಆರೋಪಿ ಸತ್ಯನಾರಾಯಣ ಕಾರ್ ಜಪ್ತಿ. ಇದೇ ಕೇಸ್ನ ಆರೋಪಿ ಸತ್ಯನಾರಾಯಣ ವರ್ಮನ ಲ್ಯಾಂಬೋರ್ಗಿನಿ ಕಾರನ್ನ ಎಸ್ಐಟಿ ಜಪ್ತಿ ಮಾಡಿದೆ. ಅದೇ ಕಾರ್ ಹಿಂದೊಂದು ಕತೆ ತೆರೆದುಕೊಂಡಿದೆ. ಅಕ್ರಮ ಹಣ ವರ್ಗಾವಣೆ ದುಡ್ಡಿನಲ್ಲೇ ಈ ಕಾರ್ ಖರೀದಿಸಿದ್ದ ಅನ್ನೋದು ಗೊತ್ತಾಗಿದೆ. ಈ ಕಾರ್ನ ಮಾಲೀಕ ಸುಕೇಶ್ ಹೆಗ್ಡೆ ಜೈಲಿನಲ್ಲಿದ್ದಾನೆ. ಅವನ ಕಾರನ್ನ ಇಡಿ ಹರಾಜಿಗೆ ಇಟ್ಟಿದ್ದು ಅದನ್ನು ಹೈದರಾಬಾದ್ನ ವ್ಯಕ್ತಿಯೊಬ್ಬರು ಖರೀದಿಸಿದ್ರು. ಆ ವ್ಯಕ್ತಿಯಿಂದ ಸತ್ಯನಾರಾಯಣ ಈ ಕಾರನ್ನ ಖರೀದಿಸಿದ್ರು ಎನ್ನಲಾಗಿದೆ. ಸದ್ಯ ನಿಗಮದ ಅಕ್ರಮದಲ್ಲಿ ಮಾಜಿ ಸಚಿವ ನಾಗೇಶ್ ಪಾಲು 20% ಸಿದ್ದು ಆ್ಯಂಡ್ ಗ್ಯಾಗ್ನಲ್ಲೂ 80% ಇನ್ನು ಕೆಲವೇ ದಿನಗಳಲ್ಲಿ ಸರ್ಕಾರದ ಇನ್ನು 3-4 ವಿಕೆಟ್ ಬೀಳೋದಿದೆ ಅಂತ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ರು. ಇದರ ವಿರುದ್ಧ ನಾವು ಹೋರಾಟವನ್ನು ನಾವು ಮಾಡ್ತಾ ಇದ್ರಿ. ಅದೇ ರೀತಿ 187 ಕೋಟಿ ರೂಪಾಯಿ ಹಣ ಏನು ಅವ್ಯವಹಾರ ಆಗಿದೆ, ಲೂಟಿ ಆಗಿದೆ. ಅದರಲ್ಲಿ ನಾಗೇಂದ್ರ ಪಾಲು 20%, ಪಾಪ 80% ಲೂಟಿ ಹೊಡೆದಿರೋರು ಇವರು ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್. ನಾವು ಅದಕ್ಕೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಪಟ್ಟಿಡಿದು ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ಏನೋ ಒಂದು ವಿಕೆಟ್ ಬಿದ್ದಿದೆ ಅಂತಲ್ಲ, ಇನ್ನೊಂದು ವಿಕೆಟು ಬೀಳಬೇಕು. ಇನ್ನೂ 3-4 ವಿಕೆಟ್ ಬೀಳೋದಿದೆ ಈ ಸರ್ಕಾರದಲ್ಲಿ. ಅಂದರೆ ಜನಕ್ಕೆ ಅರ್ಥ ಆಗ್ಬಿಟ್ಟಿದೆ ಇದೊಂದು ಭ್ರಷ್ಟ ಸರ್ಕಾರ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸಿಎಂ, ವಾಲ್ಮೀಕಿ ಹಗರಣ ಕೇಸಲ್ಲಿ ಯಾವುದೇ ಒತ್ತಡ ಹಾಕೋದು ಇಲ್ಲ ಅಂತ ಹೇಳಿದರು. ಒತ್ತಡ ಹಾಕೋ ಪ್ರಶ್ನೆನೇ ಇಲ್ಲ. ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಂದು ವೇಳೆ ಇಂಥ ಕಡೆ ಸೈನ್ ಹಾಕು ಅಂಥ ಕಡೆ ಸೈನ್ ಹಾಕು ಅಂತ ಒತ್ತಡ ಯಾರು ಹಾಕಿದ್ರೆ ಅದು ಗೊತ್ತಾದರೆ ಅವ್ರ ಮೇಲೆ ಮಾತಾಡ್ತಾರೆ. ಒಟ್ಟಲ್ಲಿ ವಾಲ್ಮೀಕಿ ನಿಗಮದಲ್ಲಿನ ಹಣ ಅಕ್ರಮವಾಗಿ ಎಲ್ಲಿಗೆ ವರ್ಗಾವಣೆ ಆಯಿತು, ಈಗ ಎಲ್ಲಿದೆ, ಅದನ್ನು ಹೇಗೆ ಪತ್ತೆ ಮಾಡಬೇಕು ಅಂತ ಎಸ್ಐಟಿ ತಲೆ ಕೆಡಿಸಿಕೊಂಡಿದೆ. ಇನ್ನೊಂದು ಕಡೆ ಕೇಸ್ನಲ್ಲಿ ಮತ್ತೆ ಯಾರಾದರೂ ಲಾಕ್ ಆಗ್ತಾರಾ ಅನ್ನೋ ತಲೆನೋವು ಆ ಕಳ್ಳರ ತಲೆಗೂ ಹೊಕ್ಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.